गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಸಾಪ್ತಾಹಿಕ ಭವಿಷ್ಯ 22 ಜೂನ್ 2026ರಿಂದ 28 ಜೂನ್ 2026ರವರೆಗೆ ದ್ವಾದಶ ರಾಶಿಗಳ ಭವಿಷ್ಯ, ಮೇಷದಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ಅನುಕೂಲತೆ ಇದೆ, ಯಾವೆಲ್ಲ ಅನಾನುಕೂಲತೆ ಇದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಅದರಲ್ಲೂ ಮೊದಲನೇದು ಆರ್ಥಿಕ, ಕೌಟುಂಬಿಕ, ವ್ಯಾವಹಾರಿಕ, ವೃತ್ತಿ ಮುಂತಾದವುಗಳ ಬಗ್ಗೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ವಾರ ಅಂದರೆ ಈ ಒಂದು 22ರಿಂದ 28ನೇ ತಾರೀಕುವರೆಗೂ ಪ್ರಮುಖವಾದ ದಿನಗಳು, ಪ್ರಮುಖವಾದ ವಿಶೇಷ ಹಬ್ಬಗಳು ಹಾಗೂ ಗ್ರಹಗಳ ಸ್ಥಿತಿಗಳು ಯಾವ್ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ವಿಶೇಷ ದಿನದ ಬಗ್ಗೆ ಬರೋದಾದರೆ, ಈ ವಾರ ನಿರ್ಜಲ ಏಕಾದಶಿ ಇದೆ 25ನೇ ತಾರೀಕು. ಈ 25ನೇ ತಾರೀಕು ನಿರ್ಜಲ ಏಕಾದಶಿ ಒಳ್ಳೆಯ ನಮ್ಮ ಏನಂತೀರ ಬಯಕೆಗಳು ಈಡೇರಿಸುವಂತಹ ಅಥವಾ ನಮ್ಮ ಕೋರಿಕೆಗಳು ಈಡೇರಿಸುವಂತಹ ಹಾಗೂ ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವಂತಹ ಒಂದು ರಥ ಅಂತ ಇದ್ದರೆ ಅದು ನಿರ್ಜಲ ಏಕಾದಶಿ. ಸೊ ಆ ದಿನ ಏಕಾದಶಿಯ ಮಹತ್ವವನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಗ್ರಹ ಸ್ಥಿತಿಗಳಂತ ನೋಡೋದಾದರೆ, ಅಂದರೆ ಈ ಒಂದು ವಾರದಲ್ಲಿ ಯಾವೆಲ್ಲ ಗ್ರಹಗಳು ಎಲ್ಲಿದ್ದಾವೆ ಅಂತ ನೋಡೋದಾದರೆ, ಶನಿ ನಿಮಗೆ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಇನ್ನು ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಕುಜ ನಿಮಗೆ ಪ್ರಸ್ತುತ 22ನೇ ತಾರೀಕು ನಿಮಗೆ ವೃಷಭ ರಾಶಿಯಲ್ಲಿ ಬರುವಂಥವರಾಗ್ತಾರೆ. ಇನ್ನು ಬುಧ ರವಿ ಮಿಥುನ ರಾಶಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಗುರು ಶುಕ್ರ ಕರ್ಕಾಟಕ ರಾಶಿಯಲ್ಲಿ ಇದ್ದಾರೆ, ಚಂದ್ರ ನಿಮಗೆ ಕನ್ಯಾ ರಾಶಿಯಲ್ಲಿದ್ದಾರೆ 22ನೇ ತಾರೀಕು. ಇನ್ನು 23ನೇ ತಾರೀಕು ಬದಲಾವಣೆ ಅಂತ ಹೇಳಿದರೆ ಒಂದೇ ಒಂದು ಗ್ರಹ, ಅದು ಬುಧ ಗ್ರಹ ನಿಮಗೆ ಅದು 23ನೇ ತಾರೀಕು ಗೋಚರಿಸುವಂಥದ್ದಾಗುತ್ತೆ. 22ರವರೆಗೂ ಒಂದು ಗ್ರಹ ಮಾತ್ರ ಬದಲಾವಣೆ ಆಗ್ತಾ ಇದೆ. 23ನೇ ತಾರೀಕು ಅದು ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗುವಂಥವ್ರಾಗ್ತಾರೆ 23ನೇ ತಾರೀಕು. ಈ ಒಂದು ಗ್ರಹ ಬದಲಾವಣೆ ಮಾತ್ರ ಇರುತ್ತೆ, ಉಳಿದಂತೆ ಎಲ್ಲ ಗ್ರಹಗಳು ಆಯಾ ಒಂದು ರಾಶಿಯಲ್ಲೇ ಇರುತ್ತಾರೆ ಅಂತಲೂ ಹೇಳ್ಬೋದು. ಇದರ ಅನುಗುಣವಾಗಿ ಈ ಒಂದು ಸಾಪ್ತಾಹಿಕ ಭವಿಷ್ಯ, ಈ ವಾರದ ಭವಿಷ್ಯ ಯಾವ ರೀತಿಯಲ್ಲಿರುತ್ತೆ ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೆ ತಿಳಿದುಕೊಳ್ಳುವಂಥ ಸಣ್ಣ ಪ್ರಯತ್ನ ಮಾಡೋಣ ಬನ್ನಿ. ರಾಶಿಗಳಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ವಾರದ ಸಾಪ್ತಾಹಿಕ ಭವಿಷ್ಯದಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ತುಲಾರಾಶಿಯವರಿಗೆ ಈ ವಾರದ ಒಂದು ಭವಿಷ್ಯ ಅಂತ ನೋಡೋದಾದರೆ, ಇಲ್ಲಿ ನಿಮಗೆ ಜವಾಬ್ದಾರಿಗಳ ಜೊತೆಗೆ ಸ್ವಲ್ಪ ಖರ್ಚುಗಳು ಅಧಿಕವಾಗಿ ಬರುವಂಥದ್ದಾಗತ್ತೆ ಮತ್ತು ಉದ್ಯೋಗದಲ್ಲಿ ಒಂದಿಷ್ಟು ಬದಲಾವಣೆ ಕಾಣುವಂಥದ್ದಾಗತ್ತೆ. ಇರುವಂತಹ ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗುವಂಥ ಅವಕಾಶಗಳಿದೆ, ಅಥವಾ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಬೇರೆ ಒಂದು ಡಿಪಾರ್ಟ್ಮೆಂಟ್ ಇದ್ದರೆ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಹೋಗ್ಬೋದು, ಅಥವಾ ಟೆಂಪ್ರವರಿ ಅಂತೀವಿ, ಯಾರೋ ರಜೆ ಹಾಕಿರ್ತಾರೆ, ಆ ರಜೆಗೋಸ್ಕರ ನೀವು ಕೆಲವು ದಿನಗಳ ಮಟ್ಟಿಗೆ ಆ ಒಂದು ಕೆಲಸ ಕಾರ್ಯಗಳು ಮಾಡುವಂಥದ್ದಾಗ್ಬೋದು. ಇನ್ನು ವ್ಯಾಪಾರದಲ್ಲಿ ಈ ಒಂದು ವಾರದಲ್ಲಿ ಅಷ್ಟೇ ನಿಮಗೆ ಹೋದ ವಾರ ಹೇಗಿರುತ್ತೋ ಅದೇ ರೀತಿಯಲ್ಲಿರುತ್ತೆ. ಯಾವುದೇ ಲಾಭ ನಷ್ಟ ಎಂಥದ್ದು ಇರೋದಿಲ್ಲ. ಇರುವುದನ್ನೇ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಲಿಕ್ಕೆ ತುಂಬ ಪ್ರಯತ್ನ ಮಾಡುವಂಥದ್ದಾಗುತ್ತೆ. ಇನ್ನು ಕೌಟುಂಬಿಕವಾಗಿ ಒಂದಿಷ್ಟು ಬದಲಾವಣೆಗಳು, ಮಾತುಗಾರಿಕೆ ಆಗಿರ್ಬೋದು, ತಂತ್ರಗಾರಿಕೆ ಆಗಿರ್ಬೋದು, ಅಥವಾ ಕುಟುಂಬ ಸದಸ್ಯರ ಜೊತೆ ಕೆಲವು ವಿಷಯಗಳನ್ನು ನೀವು ಚರ್ಚೆ ಮಾಡುವಂಥದ್ದಾಗಿರ್ಬೋದು, ನಡೆಯುವಂಥದ್ದಾಗತ್ತೆ.
ಇದರ ವಿಷಯವಾಗಿ ಒಂದೊಂದಾಗಿ ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ಆರ್ಥಿಕವಾಗಿ ನೋಡೋದಾದರೆ ನಿಮಗೆ ತುಲಾರಾಶಿಯವರಿಗೆ ಈ ವಾರ ಸ್ವಲ್ಪ ಪ್ರಮಾಣದಲ್ಲಿ ಆದಾಯ ಬರುವಂಥದ್ದಾಗುತ್ತೆ. ಆ ಆದಾಯ ತಕ್ಕಂಗೆ ಖರ್ಚುಗಳು ಕೂಡ ಹಿಂದುಗಡೆ ಬರುವಂಥದ್ದಾಗಿರುತ್ತೆ. ಇಲ್ಲಿ ಒಂದು ಏನಂದರೆ ತುಲಾರಾಶಿಯವರಿಗೆ ನಿಮ್ಮ ದೃಢ ನಿರ್ಧಾರ ಅಂದರೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಂಥದ್ದು ಇದೆಯಲ್ಲ, ಅದು ತುಂಬ ನಿಮಗೆ ಉಪಯೋಗವಾಗುವಂಥದ್ದಾಗುತ್ತೆ. ಅಂದರೆ ಒಂದು ಸ್ಥಿರತೆ ಅಂದರೆ ಒಂದು ಕಂಡೀಷನ್ ಸಪ್ಲೈ ಅಂತೀವಲ್ಲ, ಅದು ನೀವು ಫೈನಾನ್ಸ್ ವಿಷಯಕ್ಕೆ ತುಂಬ ಚಾಚು ತಪ್ಪದೆ ಈ ವಾರ ಮಾಡುವಂಥವ್ರು ಆಗ್ತೀರಾ. ಅಂದರೆ ಉದಾಹರಣೆಗೆ ಏನೋ ಒಂದು ಖರ್ಚುಗಳು ಬರುತ್ತೆ, ಅದಕ್ಕಿಷ್ಟೇ ಲಿಮಿಟ್ ಅಂತ ಫಿಕ್ಸ್ ಮಾಡ್ತೀರಾ. ಈಗ ಒಂದು ₹100 ಫಿಕ್ಸ್ ಅಂದರೆ ₹100, ಅದಕ್ಕಿಂತ ಜಾಸ್ತಿ ಆಗೋದಿದ್ರೆ ಸ್ವಲ್ಪ ಯೋಚನೆ ಮಾಡ್ತೀರಾ, ಅಥವಾ ಅದನ್ನು ಮುಂದಿನ ದಿನಗಳಲ್ಲಿ ಮಾಡುವ ಅಂತ ಹೇಳಿ ಪೋಸ್ಟ್ಪೋನ್ ಮಾಡುವಂಥದ್ದಾಗುತ್ತೆ. ಅಂದರೆ ಅನಾವಶ್ಯಕವಾಗಿ ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಬೇಡ, ಪೋಲ್ ಮಾಡೋದು ಬೇಡ ಅನ್ನೋ ಒಂದು ಇದಕ್ಕೆ ಮನಸ್ಥಿತಿಗೆ ಬರುವಂಥವ್ರು ಆಗ್ತೀರಾ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಉಳಿತಾಯಗಳನ್ನು ಮಾಡಲು ಪ್ರಯತ್ನ ಮಾಡುವಂಥವ್ರು ಆಗ್ತೀರಾ. ಒಂದು ಒಳ್ಳೆಯ ವಿಷಯ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಸಾಲಗಳಿಂದ ಮುಕ್ತಿ ಹೊಂದಲು ತುಂಬ ಪ್ರಯತ್ನಪಟ್ಟು ಯಶಸ್ವಿ ಆಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಮತ್ತು ವ್ಯಾಪಾರದ ವಿಷಯಕ್ಕೆ ಬರೋದಾದರೆ, ವೃತ್ತಿಯಲ್ಲಿ ಒಂದಿಷ್ಟು ಬದಲಾವಣೆ ಆಗುವಂಥದ್ದಿದೆ. ಮುಂಚೆ ಹೇಳಿದ ಹಾಗೆ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೋದು, ಅಥವಾ ನಿಮ್ಮ ಒಂದು ಮನಸ್ಸಿಗೆ ಅನುಗುಣವಾಗಿ ಟ್ರಾನ್ಸ್ಫರ್ ತುಂಬ ದಿನಗಳಿಂದ ಕೇಳ್ತಾ ಇದ್ರಿ, ಅದು ಈ ವಾರ ಯಶಸ್ವಿ ಆಗುವಂಥದ್ದಾಗ್ಬೋದು. ಅಥವಾ ಮೇಲಾಧಿಕಾರಿಗಳ ಒಂದು ಕೃಪೆಯಂತ್ರ, ಅಥವಾ ನಿಮ್ಮ ಒಂದು ಏನಂತೀರ, ನಿಮ್ಮ ಒಂದು ಉದ್ಯೋಗದಲ್ಲಿರ್ತಕ್ಕಂಥ ಸ್ಥಿರತೆ ಅಥವಾ ನಿಷ್ಠೆ ಅದನ್ನು ಗಮನಿಸಿ ಇನ್ನೂ ಹೆಚ್ಚಿನ ಒಂದು ಹಂತಕ್ಕೆ ಹೋಗಲು ಪ್ರಮೋಷನ್ ರೀತಿಯಲ್ಲಿ ನಿಮಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಅಥವಾ ಒಂದು ಬ್ರ್ಯಾಂಚ್ನಿಂದ ಇನ್ನೊಂದು ಬ್ರ್ಯಾಂಚಿಗೆ ಟ್ರಾನ್ಸ್ಫರ್ ಮಾಡುವಂಥ ಇದಿದೆ, ಅಥವಾ ಒಂದು ಹೆಚ್ಚಿನ ಜವಾಬ್ದಾರಿ ಕೊಟ್ಟು ನಿಮಗೆ ಅಲ್ಲಿ ಪ್ರಮೋಷನ್ ಮಾಡುವಂಥದ್ದು ಇದೆ. ಸ್ಯಾಲ್ರಿ ಹೈಕ್ ಆಗುವಂಥ ಅವಕಾಶಗಳು ಕೂಡ ಈ ಒಂದು ವಾರದಲ್ಲಿ ಕಾಣುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕೌಟುಂಬಿಕವಾಗಿ ನೋಡೋದಾದರೆ, ಕುಟುಂಬದ ಸದಸ್ಯರೆಲ್ಲರ ಒಂದು ಸಹಕಾರ, ಮಾರ್ಗದರ್ಶನ, ಅವರ ಒಂದು ಬೆಂಬಲ ಎಲ್ಲವೂ ನಿಮಗೆ ಈ ವಾರ ಲಭಿಸುವಂಥದ್ದಾಗತ್ತೆ. ಮತ್ತು ನೀವು ಕೂಡ ಅಷ್ಟೇ ಅವರ ಒಂದು ಮಾತನ್ನು ಚಾಚು ತಪ್ಪದೆ ನೋಡುವಂಥವ್ರು ಆಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಷಯದಾದರೆ, ಈ ವಾರ ಸಣ್ಣ ಪುಟ್ಟ ಜ್ವರಾದಿಗಳು ಬರ್ಬೋದು, ಮೈಕೈ ನೋವು ಬರ್ಬೋದು, ಹೊಟ್ಟೆ ನೋವು ಸ್ವಲ್ಪ ನಿಮಗೆ ಕಾಡುವಂಥದ್ದಾಗತ್ತೆ. ಈ ವಾರದಲ್ಲಿ ಸ್ವಲ್ಪ ಹೊರಗಿನ ತಿಂಡಿ ಅಥವಾ ಎಣ್ಣೆ ಪದಾರ್ಥಗಳ ತಿಂಡಿಯನ್ನು ಕಡಿಮೆ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಈ ವಾರ ಸ್ವಲ್ಪ ನಿಮಗೆ ಏನಂತೀರ, ಸ್ಥಾನ ಬದಲಾವಣೆ ಅಥವಾ ಜಾಗ ಬದಲಾವಣೆ ಅಂದರೆ ಸ್ವಲ್ಪ ಕಿರಿಕಿರಿ ಉಂಟಾಗಿರುತ್ತೆ, ಅಥವಾ ಸುತ್ತಮುತ್ತಲಿ ಏನೋ ಒಂದು ಶಬ್ದದಿಂದ ನಿಮಗೆ ಓದಲು ನಿರಾಸಕ್ತಿ, ಆಸಕ್ತಿ ಕಡಿಮೆ ಆಗುವಂಥದ್ದಾಗುತ್ತೆ. ಹಾಗೂ ಓದಿರತಕ್ಕಂತಹ ವಿಷಯ ನಿಮಗೆ ಎಲ್ಲೋ ಆರಂಭ ಒಂದು ಹಂತದಲ್ಲಿರೋದು ಅದು ಕ್ರಮೇಣವಾಗಿ ಶಾಶ್ವತ ಕೂಡುವಂಥದ್ದೇ ಆಗುತ್ತೆ. ಅಂದರೆ ಈಗ ಓದಿರೋದು ಸಾಯಂಕಾಲ ಏನಾದರೂ ಕೇಳಿದರೆ ನೆನಪೇ ಇರೋದಿಲ್ಲ, ನೀವು ಏನು ಓದಿದ್ದೀರ ಎಂಬುದು ಗೊತ್ತಾಗೋದಿಲ್ಲ. ಇದರಿಂದ ಸ್ವಲ್ಪ ನಿಮಗೆ ಗೊಂದಲಕ್ಕೆ ಒಳಗಾಗ್ತೀರಾ ವಿದ್ಯಾರ್ಥಿಗಳು, ಏನು ಮಾಡಬೇಕು ವಿದ್ಯಾರ್ಥಿಗಳು ಅಂತ. ಆದಷ್ಟು ಸರಸ್ವತಿ ದೇವಿ ಆರಾಧನೆ ಮಾಡಿ, ಸರಸ್ವತಿ ದೇವಿಯ ಒಂದಿಷ್ಟು ಅಷ್ಟೋತ್ತರವನ್ನು ಪಠಣೆ ಮಾಡಿ, ಹಾಗೂ ಬೆಳಗಿನ ಜಾವ ಓಂಕಾರವನ್ನು ಹೇಳ್ಕೊಳ್ಳಿ. ಓಂ ಅಥವಾ ಓಂ ನಮಃ ಶಿವಾಯ ಒಂದು 108 ಸತ ಹೇಳ್ಕೊಳ್ಳಿ. ಏಕಾಗ್ರತೆ ನಿಮಗೆ ಬರುವಂಥದ್ದಾಗುತ್ತೆ, ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲವಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ತುಲಾರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ಕುಜ ಅಷ್ಟೋತ್ತರ, ಕುಜ ಸ್ತೋತ್ರ ಹಾಗೂ ಕುಜನಿಗೆ ಸಂಬಂಧಪಟ್ಟಂತಹ ಕುಜ ಶಾಂತಿಯಾಗಿರ್ಬೋದು ಮಾಡಿಸೋದು ತುಂಬ ಉತ್ತಮ. ಇದರಿಂದ ಕೋಪ, ತಾಪ, ಒಂದಿಷ್ಟು ಟೆಂಪ್ಟೇಷನ್ ಅಂತೀವಿ ಅಥವಾ ಉದ್ವೇಗ ಅದೆಲ್ಲವೂ ಕಡಿಮೆ ಆಗುವಂಥದ್ದಾಗುತ್ತೆ. ಅದೇ ರೀತಿ ಬ್ರಾಹ್ಮಣರಿಗೆ ಈ ಒಂದು ವಾರದಲ್ಲಿ ಕಡಲೆಬೇಳೆಯ ಜೊತೆ ಅಥವಾ ಕಡಲೆಬೇಳೆಯ ಜೊತೆ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಹಳದಿ ಬಟ್ಟೆ ವಸ್ತ್ರದ ಜೊತೆಗೆ ದಾನವಾಗಿ ನೀಡಿ, ಇದರಿಂದ ಕೆಲವು ಸಡನ್ನಾಗಿ ತಗೊಳ್ಳುವಂಥ ಡಿಸಿಷನ್ ಆಗಿರ್ಬೋದು, ಆರ್ಥಿಕವಾಗಿರ್ತಕ್ಕಂಥ ಹಿನ್ನಡೆ ಆಗಿರ್ಬೋದು ಕಡಿಮೆ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ತುಲಾರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.